ಈ ದರ್ಶನ್ ಅವ್ರ ಪ್ರಕರಣದಲ್ಲಿ ಅದು ಆಗಿದ್ದ ಈ ಸೋಷಿಯಲ್ ಮೀಡಿಯಾದ ಒಂದು ಕಮೆಂಟಿಂದ. ಈ ಸೋಷಿಯಲ್ ಮೀಡಿಯಾ ಅನ್ನೋವಂಥದ್ದು ಪೂರಕ ಮತ್ತು ಮಾರಕ, ಬಟ್ ಎಲ್ಲೋ ಮಾರಕನೇ ಜಾಸ್ತಿ ಆಗ್ತಿದೆಯೇನೋ ಅಂತ. ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂತಂದರೆ, ಈ ಆಧುನಿಕ ಯುಗದಲ್ಲಿ ಬದಲಾವಣೆಗಳು ಅನಿವಾರ್ಯ, ಪರಿವರ್ತನೆಗಳು ಅನಿವಾರ್ಯ. ಈಗ ನಾವೆಷ್ಟೋ ದಿವಸ ಎತ್ತಿಟ್ಕೊಂಡು ಹೊಲ ಉಳ್ತಿದ್ದೋ, ನಾವು ಅದನ್ನೇ ಬಿಡ್ತಾ ಇಲ್ಲ. ಈಗ ಮಿಷಿನರೀಸ್ ಬಂತು, ಫಾಸ್ಟ್ ಯುಗ ಅದೆಲ್ಲ ಆದರೆ ಅದರಿಂದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇದೆ. ಆದರೆ ನಾವು ಮನುಷ್ಯರಾದಂಥವರು, ಜವಾಬ್ದಾರಿ ಇರ್ತದೆ ಜಾಗದವರು, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದಷ್ಟೇ. ಈಗ ರೂಲ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಷ್ಟು ಗಂಟೆ ಮೇಲೆ ಬಾರ್ ಓಪನ್ ಆಗಿರಬಾರ್ದು, ಇಷ್ಟು ಫುಟ್ಪಾತ್ ಮೇಲೆ ಓಡಾಡಬಾರ್ದು, ಕಾರ್ಗಳು ನಿಲ್ಲಿಸಬಾರ್ದು. ನಾವು ನಮ್ಮ ಮನೆಗಳಲ್ಲೇ ಮಾಡ್ತೀವಿ. ನಮ್ಮ ಮನೆ ಫುಟ್ಪಾತ್ನಲ್ಲಿ ಓಡಾಡೋಕ್ಕಾಗದೇ ಇರೋ ಥರ ನಾವು ಮಾಡಿರ್ತೀವಿ. ಆಮೇಲೆ ಬಾರ್ ಓನರ್ ಯಾರಿಗೋ ದುಡ್ಡು ಕೊಟ್ಟು, ಲಂಚ ಕೊಟ್ಟು ದುಡ್ಡು ನಡ್ಸ್ಕೊಂಡ್ರೆ 10 ಗಂಟೆ ಕ್ಲೋಸ್ ಮಾಡಬೇಕು ಅಂತ 12 ಗಂಟೆ. ಅಂದರೆ ಈ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ತಪ್ಪಿಸಿ ನೀವು ಹೇಳಿದಾಗೆ ಏನು ಮಾತು ಹೇಳಿದ್ದು ನೀವೀಗ, ಸೋಷಿಯಲ್ ಮೀಡಿಯಾ ಜವಾಬ್ದಾರಿ ಎಲ್ರಿಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾ ಮಾಧ್ಯಮ. ಇವತ್ತು ಪತ್ರಿಕಾ ಮಾಧ್ಯಮ ಎಷ್ಟು ವೇಗವಾಗಿ ಬೆಳೆದಿದೆ ಅಂತಂದರೆ, ಈ ಗಳಿಗೆಯಲ್ಲಿ ಆಗಿದ್ದನ್ನು ಅಮೇರಿಕದವರೆಗೂ ಕೂಡ ಇನ್ನೊಂದು 10 ಸೆಕೆಂಡಲ್ಲಿ ನಾವು ತಲುಪಿಸ್ಬೋದು. ಇದು ಜವಾಬ್ದಾರಿ ನಿಮ್ಮ ಮೇಲೆ ಜಾಸ್ತಿ ಇದೆ. ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಎಲ್ಲೋ ಒಂದು ಕಡೆ ವ್ಯಾಪಾರ ದೃಷ್ಟಿಯಿಂದಲೋ, ಪೈಪೋಟಿ ದೃಷ್ಟಿಯಿಂದಲೋ, ಆರ್ಥಿಕ ಅನುಕೂಲಕ್ಕೋಸ್ಕರವೋ ದಾರಿ ತಪ್ಪಿ ಎಲ್ಲ ವಿಚಾರಗಳನ್ನು ವೈಭವೀಕರಿಸಿ ಮಾಡೋದ್ರಿಂದಲೂ ಅಪಾಯ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಕಡಿವಾಣ ನಾವೇ ಹಾಕ್ಕೋಬೇಕು. ನಾನು ಕಾನೂನು ತನ್ನಿ ಅಂತ ಹೇಳೋದಿಲ್ಲ. ನಮಗೆ ನಾವೇ ಕಡಿವಾಣಗಳನ್ನು ಎಲ್ಲ ಮಾಲೀಕರು ಕೂಡ ಒಂದು ಕಡೆ ಹಣದ್ದೇನಾದರೂ ಇದ್ಕೊಂಡ್ರೆ ಅದು ಬಹಳ ಮುಖ್ಯ ಅಲ್ಲ, ಅದೂ ಮುಖ್ಯವೇ. ಆದರೆ ಅದಕ್ಕಿಂತ ಮುಖ್ಯ ಮಾರಲ್ ನೀತಿ ಬಹಳ ಮುಖ್ಯ ಆಗಿದೆ ಸೊಸೈಟಿಗೆ ನಾವು ಕೊಡಬೇಕಾದ್ರು. ಅದನ್ನು ಪ್ರಚಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.